ನಮಸ್ಕಾರ, ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದರೆ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನಾಕರ್ಷಣೆ, ಧನಾಕರ್ಷಣೆಗೆ ಬೇಕಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆ ತೋರ್ತಾ ಇದ್ದೀನಿ. ಅದಕ್ಕಿಂತ ಮೊದಲಾಗಿ ನಿಮಗೆ ಒಂದು ಸ್ಪಷ್ಟವಾಗಿ ಒಂದು ಒಳ್ಳೆಯ ವಿಚಾರ ಹೇಳ್ಕೊಡ್ಬೇಕು. ಏನಂತಂದರೆ, ಕೊಳ್ಳೇಗಾಲದಲ್ಲಿ ಬಂದರೆ ನಮ್ಗೆ ಯಾರಾದರೂ ಏನಾದರೂ ತೊಂದರೆ ಮಾಡ್ತಾರೋ, ವಾಮಾಚಾರ ಪ್ರಯೋಗ ಮಾಡ್ತಾರೋ, ಕೆಲವಾರು ಜನಕ್ಕೆ ಕೊಳ್ಳೇಗಾಲ ಅಂತಂದರೆ ಭಯ ಬೀಳ್ತಕ್ಕಂಥದ್ದಿದೆ. ಅಲ್ಲಿ ನಿಮಗೆ ಏನಂತಂದರೆ, ಭಯ ಪಡಿಸ್ತಕ್ಕಂಥವ್ರು ಯಾರು, ನೀವೆಲ್ಲೋ ಕೊಳ್ಳೇಗಾಲದಲ್ಲಿ ಬಂದು ಇಳ್ಕೊಂಡು ನಮಗೇನೋ ಒಂದು ಕೆಲಸ ಆಗಬೇಕು ಅಂತಂದರೆ ಅವ್ರಿಗೆ ಬೇಕಾದಂಥ ಅವರು ಯಾರು ಕಮಿಷನ್ ಕೊಡ್ತಾರೆ ಅವ್ರ ಹತ್ರ ಕರ್ಕೊಂಡು ಹೋಗೋದು, ಅಲ್ಲಿ ಆ ರೀತಿ ಆಗುತ್ತೆ, ಈ ರೀತಿ ಆಗುತ್ತೆ ಅಂತೇಳಿ ಸುಳ್ಳು ಮಾಹಿತಿ ಹೇಳ್ಬಿಟ್ಟು ದುಡ್ಡು ಕೀಳ್ತಕ್ಕಂಥ ಕೆಲಸ ಮಾಡ್ತಾರೆ. ಸ್ಪಷ್ಟವಾಗಿ ನೀವು ಎಲ್ಲೇ ಹೋಗಿ ಒಳ್ಳೆ ರೀತಿಯಲ್ಲಿ ನೇರ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ನೇರ ಕುಂತ್ಕೊಂಡು ಕೆಲಸ ಮಾಡಿಸಿ. ಯಾರನ್ನೂ ನಂಬಿ ನೀವು ಎಲ್ಲೋ ಕೂತಿರ್ತಾರೆ. ಈಗ ಸುಮ್ಮನೆ ಕೆಲವರು ನಮಗೆ ಆ ಗುರುಗಳು ಗೊತ್ತು, ಈ ಗುರುಗಳು ಗೊತ್ತು, ನಾವು ಅವ್ರ ಹತ್ರ 5 ವರ್ಷ ಇದ್ವು, 6 ವರ್ಷ ಇದ್ವು, ಈ ಥರ ಹೇಳಿ ದುಡ್ಡು ಕೀಳ್ತಕ್ಕಂಥ ಕೆಲಸ ಮಾಡೋದು. ನಾವು ಅವ್ರ ಹತ್ರ ಹೋಗ್ತೀವಿ, ಅಲ್ಲಿ ಹೋಗಿ ನಾವು ಕೆಲಸ ಮಾಡಿಸ್ಕೊಂಡು ಬರ್ತೀವಿ, ಇಷ್ಟು ದುಡ್ಡು ಖರ್ಚಾಗ್ತದೆ ಅಂತ ನಿಮಗೆ ನಂಬಿಸಿ ನಿಮ್ಮ ಹತ್ರ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇಂಥದಕ್ಕೆ ಯಾವುದೇ ಕಾರಣಕ್ಕೂ ನೀವು ಯಾರನ್ನೂ ನಂಬಿ 10 ರೂಪಾಯಿನೂ ಕೊಡೋದಕ್ಕೆ ಹೋಗಬೇಡಿ. ಕಾರಣ ಏನು ಅಂತಂದರೆ, ನೇರ ನಿಮ್ಮ ಕೆಲಸ ಇದೆ, ನಿಮಗೆ ಕಷ್ಟ ಇದೆ, ಪರಿಹಾರ ನೇರ ಹೋಗಿ ನೀವೇ ಹೋಗಿ ಕುಂತ್ಕೊಂಡು ನೀವೇ ಸ್ವತಃ ಪರಿಹಾರ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಸೂಕ್ತ. ಯಾಕಂತಂದರೆ ಮೋಸ ಮಾಡೋರು ತುಂಬ ಜನ ಅವರೇ. ಈಗ ನಮ್ಮ ಹೆಸರನ್ನೇ ಹೇಳ್ಕೊಂಡು ಕೆಲವರು ಬೇರೆ ಬೇರೆ ಥರ ಮಾಡ್ತಾರೆ. ಹಾಗಾಗಿ ಯಾರು ಅಂಥದಕ್ಕೆ ನೀವು ಕಿವಿ ಕೊಡೋದಕ್ಕೆ ಹೋಗಬೇಡಿ. ಅಥವಾ ನೇರ ಯಾರೇ ಹತ್ರನಾದರೂ ಹೋಗಿ, ನೀವು ಎಲ್ಲಿಗಾದರೂ ಹೋಗಿ ನೇರ ಹೋಗಿ ಸ್ವಹತವಾಗಿ ನಿಮ್ಮ ಕೆಲಸಕ್ಕೆ ನೀವೇ ಬೆಂಬಲವಾಗಿ ಹೋಗಿ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿ. ಬೇರೆಯವ್ರನ್ನ ಇನ್ನೊಬ್ಬರನ್ನ ಜೊತೆಯಲ್ಲಿ ಇಟ್ಕೊಂಡು ಅವ್ರು ನಮಗೆ ಹಂಗೆ ಮಾಡಿಕೊಟ್ಟಿದ್ರು, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಇದು ಯಾವುದಕ್ಕೂ ನೀವು ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಕಿವಿ ಅಂತೂ ಕೊಡಬೇಡಿ. ನೋಡಿ, ಸ್ತ್ರೀ ವಶೀಕರಣ ಅಥವಾ ಪುರುಷ ವಶೀಕರಣ ಈಗ ಬೇಕಾಗಿರ್ತಕ್ಕಂಥದ್ದು ನೋಡಿ, ಇದರ ಹೆಸರು ನಾವು ದೈವನಾರು ಅಂತ ಕರಿತೀವಿ. ದೈವ ಭೂತಾಳೆ, ದೈವನಾರು ಈ ಥರ ಹೇಳ್ತೀವಿ ನಾವು. ನೋಡಿ, ಇದಿಷ್ಟು ಬಲ್ತಿರ್ಬೇಕು. ನೋಡಿ, ಈ ಥರ ಸೌಂಡ್ ಬರಬೇಕು. ಎರಡಕ್ಕೂ ಹೊಡೆದ್ರೆ ಈ ಥರ ಸೌಂಡ್ ಬರಬೇಕು. ಇಂಥ ಈ ದೈವನಾರು, ಏನು ದೈವ ಭೂತಾಳೆ ಅಂತ ಹೇಳ್ತೀವಲ್ಲ, ಈ ಪದಾರ್ಥವನ್ನು ಅಮಾವಾಸ್ಯೆ ದಿನ ಹೋಗಿ ಇದನ್ನ ಒಳ್ಳೆ ರೀತಿಯಲ್ಲಿ ಸಿದ್ಧಿ ಮಾಡಿ ಈ ಗಿಡಮೂಲಿಕೆಯನ್ನು ತಂದು ಇಟ್ಕೊಂಡದ್ದೇ ಆದರೆ ತುಂಬ ಏಜ್ ಆಗಿರಬೇಕು. ಈ ಮೂಲಿಕೆ ಬಲ್ತಿರ್ಬೇಕು. ತುಂಬ ಎಳಸ್ ಮೂಲಿಕೆ ತಂದರೆ ಯಾವುದೇ ಕಾರಣಕ್ಕೂ ಇದು ಕೆಲಸ ಮಾಡಲ್ಲ. ನೋಡಿ ಎಷ್ಟು ಮಟ್ಟಿಗೆ ಬಲ್ತಿದೆ ಅಂತ ಅಂದರೆ, ನೋಡಿ ಈ ಥರ ಫುಲ್ಲು ಕೆಂಪಿರಬೇಕು, ಈ ಥರ ಬಲ್ತಿರ್ಬೇಕು. ಇದು ಮಾತ್ರ ಸಾಧ್ಯ. ನೋಡಿ, ಇದ್ರ ಮೇಲೆ ನೋಡಿ ಈ ಥರ ಹೊಡೆದ್ರೆ ಈ ಥರ ಸೌಂಡ್ ಬರಬೇಕು. ನೋಡಿ, ಈಗ ಈ ಸೌಂಡ್ ಬಂದಾಗ ಮಾತ್ರ ಇದು ಕೆಲಸಕ್ಕೆ ಬರ್ತದೆ. ಇದನ್ನ ಅಂತರಗಳಿಗೆ ಉಪಯೋಗಿಸ್ಬೋದು, ಜನಾಕರ್ಷಣೆ, ಧನಾಕರ್ಷಣೆಗೆ ಉಪಯೋಗಿಸ್ಬೋದು, ಸ್ತ್ರೀ ವಶೀಕರಣ ಆಗಿರ್ಬೋದು, ಪುರುಷ ವಶೀಕರಣ. ಇದರಲ್ಲಿ ಮತ್ತೆ ಕಪ್ಪನ್ನು ಬೇಕಾದ್ರೆ ತಯಾರು ಮಾಡ್ಕೋಬೋದು. ಇದರಲ್ಲಿ ನಾನಾ ರೀತಿ ಕೆಲಸಕ್ಕೆ ಬರ್ತದೆ. ಇದು ಒಳ್ಳೆ ವಿಚಾರಕ್ಕೆ, ಮತ್ತೆ ಮನೆ ವಿಚಾರದಲ್ಲಿ ಕಾವು ಕೊಟ್ಟು ಮಾಡೋದಕ್ಕೆ, ಬೆಸ್ಕಟ್ಗೆ, ಅಂತರಕ್ಕೆ ಹಾಕೋದಕ್ಕೆ, ಅಥವಾ ಮುಡಿ ಬಳೆಗೆ ಹಾಕೋದಕ್ಕೆ, ತುಂಬ ಒಳ್ಳೆ ವಿಚಾರಕ್ಕೆ ಯಾವುದಕ್ಕೆ ಬೇಕಾದರೂ ಇದನ್ನು ಉಪಯೋಗಿಸ್ಬೋದು ದೈವನಾರನ್ನ. ಆದರೆ ಇದನ್ನು ತರಬೇಕಾದಂಥ ರೀತಿ ನೀತಿ ಕರೆಕ್ಟಾದಂಥ ರೀತಿಲಿ ತಿಳ್ಕೊಂಡಿರಬೇಕು. ಮರಕ್ಕೆ ಸುಮಾರು ಇಲ್ಲ ಅಂತಂದ್ರು 15ರಿಂದ 20 ವರ್ಷ ಏಜ್ ಆಗಿರ್ತಕ್ಕಂಥ ಒಂದು ಮರನೇ ಆಗಿರ್ಬೇಕು. ಅದು ತುಂಬ ಎಳಸ್ ಮರ ತಗೊಂಡೋಗಿ ತರ್ಕೊಂಡು ಬಂದರೆ ಯಾವ ಕಾರಣಕ್ಕೂ ಅದು ಈ ಕಲರೂ ಬರಲ್ಲ. ನೋಡಿ, ಈ ರೀತಿ ಬಲ್ತಿರೋದು ಇಲ್ಲ, ಈ ರೀತಿ ಬಲ್ತಿರ್ಬೇಕು. ಇದನ್ನ ತಂದು ನಾವು ಒಳ್ಳೆ ರೀತಿಲಿ ಸಿದ್ಧಿ ಮಾಡಿ ಇಟ್ಕೊಂಡ್ರೆ ಇದು ನಾನಾ ರೀತಿ ಕೆಲಸಕ್ಕೆ ಉಪಯೋಗ ಆಗ್ತದೆ. ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನಾಕರ್ಷಣೆ ಮಾಡೋದಕ್ಕೆ, ಯಂತ್ರಗಳಿಗೆ, ತುಂಬ ಕೆಲಸಗಳಿಗೆ, ಒಳ್ಳೆ ವಿಚಾರದಲ್ಲಿ ಒಳ್ಳೆ ಕೆಲಸಕ್ಕೆ ಯಾವುದಕ್ಕೆ ಬೇಕಾದರೂ ಇದನ್ನು ಉಪಯೋಗಿಸ್ಬೋದು. ತುಂಬ ಫಾಸ್ಟಾಗೂ ಕೂಡ ಕೆಲಸ ಮಾಡ್ತದೆ. ಇದರಲ್ಲಿ ಸ್ತ್ರೀ ವಶೀಕರಣ, ಪುರುಷ ವಶೀಕರಣಕ್ಕೆ ಕಪ್ಪನ್ನು ತಯಾರು ಮಾಡ್ಬೋದು. ಅಥವಾ ಇದನ್ನ ಗಂಧದ ಕಲ್ಲಿನ ಮೇಲೆ ತೇದು ಇದಕ್ಕೆ ಒಂದು 4 ಗಿಡಮೂಲಿಕೆ ಇದೆ, ಅದನ್ನು ಸೇರಿಸಿ ಇದನ್ನ ಕಪ್ಪು ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಂತ್ರ, ವಶೀಕರಣದ ಮಂತ್ರ, ಪ್ರಾಣ ಪ್ರತಿಷ್ಠೆ ಮಂತ್ರ, ಮತ್ತು ಇದನ್ನೆಲ್ಲ ಕೊಟ್ಟು ಒಳ್ಳೆ ರೀತಿಯಲ್ಲಿ ಸಿದ್ಧಿ ಮಾಡಿ ನಾವು ಯಾರನ್ನ ವಶ ಮಾಡ್ಕೋಬೇಕು ಅವರ ಹೊಟ್ಟೆಗೆ ಕೊಟ್ಟರೆ
100% ಕೆಲಸ ಮಾಡ್ತದೆ. ಕಾರಣ ಏನು ಅಂತಂದರೆ ಮಂತ್ರ ಕರೆಕ್ಟಾಗಿರಬೇಕು, ಒಳ್ಳೆ ರೀತಿಯಲ್ಲಿ ಇದನ್ನ ಬಗ್ಗೆ ತಿಳ್ಕೊಂಡಿರಬೇಕು. ಈ ಗಿಡಮೂಲಿಕೆ ಹತ್ರ ಹೋಗಿ ಯಾವ ರೀತಿ ತರಬೇಕು, ಯಾವ ಟೈಮಲ್ಲಿ ತರಬೇಕು, ತಂದು ಅದನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು, ಇದೆಲ್ಲ ಗೊತ್ತಿರಬೇಕು. ಸುಮ್ಮನೆ ಏಕಾಏಕಿ ಹೋಗಿ ಗಿಡಮೂಲಿಕೆ ತಂದು ಪ್ರಯೋಗ ಮಾಡೋದು ಅಥವಾ ಅಂಗಡಿಲಿ ಸಿಗ್ತದೆ ಅದನ್ನು ತರೋದು ಪ್ರಯೋಗ ಮಾಡೋದು ಯಾವ ಕಾರಣಕ್ಕೂ ಕೆಲಸಕ್ಕೆ ಬರಲ್ಲ. ಅದು ಸೂಕ್ತವಾಗಿ ತಿಳ್ಕೊಳ್ಳಿ, ಇದ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ನೊಂದ್ಸಲ ತೋರಿಸ್ತೀನಿ. ದೈವನಾರು ನೋಡಿ, ಈ ಕಲರ್ ಇರ್ತದೆ ನೋಡಿ, ಈ ಥರ ಇಷ್ಟು ಬಲ್ತಿರ್ಬೇಕು, ಬಲ್ತು ಇಷ್ಟು ಕೆಂಪಿರಬೇಕು. ಆ ಥರ ಇದ್ರೆ ಮಾತ್ರನೇ ಕೆಲಸಕ್ಕೆ ಇದು ಉಪಯೋಗ ಆಗ್ತಕ್ಕಂಥದ್ದು. ನಮಸ್ಕಾರ, ಒಳ್ಳೆಯದಾಗಲಿ.